ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಡಿಸೆಂಬರ್ 13ರಂದು ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ 46,116 ಪ್ರಕರಣಗಳು ಇತ್ಯರ್ಥ. ನ್ಯಾಯಾಧೀಶ ಎಸ್.ಬಿ. ರೆಹಮಾನ್. ವಿಜಯರಾಜ್ ಮಿಷನ್ ಟ್ರಸ್ಟ್ ವತಿಯಿಂದ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಅನಾಥ ಮಕ್ಕಳಿಗೆ ಬಟ್ಟೆ ಮತ್ತು ಉಪಹಾರ ನೀಡಿ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಹುದ್ದೆಗೆ ಹೋಗಿ ಎಂದು ಶೈನಿ ಗುಂಡಿ ಕರೆ ನೀಡಿದ್ದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ವಾಹನಗಳ ರ್ಯಾಲಿಗೆ ಡಾಕ್ಟರ್ ಇಂದುಮತಿ ಕಾಮಶೆಟ್ಟಿ ಚಾಲನೆ. ಜಿ ರಾಮ್ಜಿ ಮಸೂದೆ ಹಿಂಪಡೆಯದಿದ್ದರೆ ಹೋರಾಟ. ಪೂರ್ಣ ಪ್ರಮಾಣದಲ್ಲಿ ನರೇಗಾ ಕಿತ್ತೊಗೆಯುವ ಹುನ್ನಾರ. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಅಧ್ಯಕ್ಷೆ ಸಪ್ನಾ ದೀಪ್ ಆರೋಪ. ಗಡಿಭಾಗದ ಸಂಘ ಸಂಸ್ಥೆಗಳಿಗೆ ಅನುದಾನ ನೀಡಲು ಸರ್ಕಾರಕ್ಕೆ 100 ಕೋಟಿ ಪ್ರಸ್ತಾವನೆ. ಡಾಕ್ಟರ್ ಸಂಜುಕುಮಾರ್ ಅತಿವಾಳೆ. ಸುದ್ದಿಯ ವಿವರಗಳು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ ಡಿಸೆಂಬರ್ 13ರಂದು ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ 46,116 ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಒಟ್ಟು 21,92,14,606 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎಸ್.ಬಿ. ರೆಹಮಾನ್ ಅವರು ತಿಳಿಸಿದ್ದರು. ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಒಟ್ಟು 13,902 ಪೆಂಡಿಂಗ್ನಲ್ಲಿನ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು 13,41,40,509 ರೂಪಾಯಿಗಳ ಹಣವನ್ನು ಕಕ್ಷಿದಾರರಿಗೆ ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಹಾಗೂ 32,214 ವೆಚ್ಚಪೂರ್ವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದ್ದು ಹಾಗೂ ಕಕ್ಷಿದಾರರಿಗೆ 8,50,74,097 ರೂಪಾಯಿಗಳ ಹಣವನ್ನು ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಎಂದು ತಿಳಿಸಿದ್ದರು. ಜಿಲ್ಲೆಯಾದ್ಯಂತ ಈ ಲೋಕ್ ಅದಾಲತ್ನಲ್ಲಿ ವೈವಾಹಿಕ ವ್ಯಾಜ್ಯವನ್ನು ಇತ್ಯರ್ಥಪಡಿಸಿ ಸಂಧಾನದ ಮೂಲಕ 9 ಜೋಡಿ ದಂಪತಿಗಳನ್ನು ರಾಜಿ ಸಂಧಾನದ ಮೂಲಕ ಒಂದು ಮಾಡಲಾಗಿದೆ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಒಟ್ಟು 13 ಹಳೆಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಈ ಲೋಕ್ ಅದಾಲತ್ದಿಂದಾಗಿ ಜಿಲ್ಲೆಯ ಪ್ರಕರಣಗಳಿಗೆ ಸಂಬಂಧಪಟ್ಟ ಕಕ್ಷಿದಾರರಿಗೆ ತುಂಬಾ ಲಾಭವಾಗಿದೆ. ಮುಂದಿನ ಲೋಕ್ ಅದಾಲತ್ ಲಾಭವನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದರು. ನ್ಯಾಯಾಲಯಗಳಿಗೆ ಪ್ರಕರಣಗಳು ಬರುವುದನ್ನು ತಡೆಯಲು ನ್ಯಾಯಾಲಯಗಳಲ್ಲಿ ಪ್ರಕರಣಗಳ ಹೊರ ಕಡಿಮೆ ಮಾಡಲು ವ್ಯಾಜ್ಯಗಳನ್ನು ದೊಡ್ಡದಾಗುವುದಕ್ಕೆ ಮುನ್ನವೇ ಇತ್ಯರ್ಥಪಡಿಸಲು ವಿವಿಧ ಇಲಾಖೆಗಳಲ್ಲಿ ವ್ಯಾಜ್ಯಪೂರ್ವ ಹಂತದಲ್ಲಿಯೇ ರಾಜಿ ಸೆಟಲ್ಮೆಂಟ್ ಮತ್ತು ಮಧ್ಯಸ್ಥಿಕೆ ಮೆಡಿಟೇಷನ್ ಮೂಲಕ ಪ್ರಕರಣಗಳನ್ನು ನ್ಯಾಯಾಲಯಗಳಿಗೆ ಪ್ರಕರಣಗಳು ಬರುವುದನ್ನು ತಡೆಯಲು ನ್ಯಾಯಾಲಯಗಳಲ್ಲಿ ಪ್ರಕರಣಗಳ ಹೊರೆ ಕಡಿಮೆ ಮಾಡಲು ವೆಚ್ಚಗಳು ದೊಡ್ಡದಾಗುವುದಕ್ಕೆ ಮುನ್ನವೇ ಇತ್ಯರ್ಥಪಡಿಸಲು ವಿವಿಧ ಇಲಾಖೆಗಳಲ್ಲಿ ವ್ಯಾಜ್ಯಪೂರ್ವ ಹಂತದಲ್ಲಿಯೇ ರಾಜಿ ಸೆಟಲ್ಮೆಂಟ್ ಮತ್ತು ಮಧ್ಯಸ್ಥಿಕೆ ಮೂಲಕ ಪ್ರಕರಣಗಳನ್ನು ಬಗೆಹರಿಸುವ ಉತ್ತಮ ಪ್ರಯತ್ನವಾಗಿದೆ. ಇದು ಜನರಿಗೆ ಶೀಘ್ರ ಪರಿಹಾರ ಸಿಕ್ಕುವಂತೆ ಮಾಡುತ್ತದೆ ಮತ್ತು ನ್ಯಾಯಾಲಯಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎಂದು ತಿಳಿಸಿದ್ದರು. ಬೀದರ್ ತಾಲೂಕಿನ ಒಂದು ಹಳ್ಳಿಯನ್ನು ಗುರುತಿಸಿ ಹಳ್ಳಿಯ ಜನರ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಸರ್ಕಾರ ಸೌಲಭ್ಯ ಹಾಗೂ ಕಾನೂನು ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಪ್ರಮಾಣದ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಮಾಡುವುದಾಗಿ ತಿಳಿಸಿದ್ದರು. ಉಚ್ಚ ನ್ಯಾಯಮೂರ್ತಿಗಳಿಂದ ದಿನಾಂಕವನ್ನು ಪಡೆದು ದಿನಾಂಕವನ್ನು ನಿರ್ಧರಿಸಲಾಗುವುದು. ಜಿಲ್ಲೆಯ ವಿವಿಧ ಇಲಾಖೆಗಳ ಸಹಕಾರ ಮತ್ತು ಸಹಯೋಗ ಬಹಳ ಮುಖ್ಯವಾಗಿದೆ ಎಂದರು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಮಾತನಾಡಿ, ಹಳ್ಳಿಯ ಜನರಿಗೆ ಇದು ಒಂದು ಉತ್ತಮ ಅವಕಾಶವಾಗಿದ್ದು ಸ್ಥಳದಲ್ಲಿಯೇ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು. ಸರ್ಕಾರದಿಂದ ವಿವಿಧ ಸೌಲಭ್ಯಗಳು ಹಾಗೂ ಕಾನೂನು ನೆರವು ಪಡೆದುಕೊಳ್ಳಬಹುದು ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಬೀದರ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಸೇರಿದಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. 12/2025 ರಾಷ್ಟ್ರೀಯ ಲೋಕಾದಾಲತನ್ನು ಗೌರವಾನ್ವಿತ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಗೌರವಾನ್ವಿತ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇವರುಗಳ ನಿರ್ದೇಶನದಂತೆ ಹಾಗೂ ನಮ್ಮ ಬೀದರ್ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಎಸ್.ಬಿ. ರೆಹಮಾನ್ ಸರ್ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇವರ ಒಂದು ಮಾರ್ಗದರ್ಶನದಲ್ಲಿ
ನಾವು ದಿನಾಂಕ 13/12/2025 ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬೃಹತ್ ಲೋಕಾಯುಕ್ತನ್ನು ಹಮ್ಮಿಕೊಂಡಿದ್ದೆವು. ಸದರಿ ಲೋಕಾಯುಕ್ತನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಒಟ್ಟು ಅಂದರೆ ವ್ಯಾಜ್ಯ ಪೂರ್ವ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು 46,116 ಪ್ರಕರಣಗಳನ್ನು ನಾವು ಸದರಿ ಲೋಕಾಯುಕ್ತನಲ್ಲಿ ಇತ್ಯರ್ಥಪಡಿಸಿದ್ದೇವೆ. ಹಾಗೂ ರೂಪಾಯಿ 21,92,14,600 ರೂಪಾಯಿಗಳ ಪರಿಹಾರ ಹಣವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಮತ್ತು ಈ ಒಂದು ಲೋಕಾಯುಕ್ತನಲ್ಲಿ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳು ಬಾಕಿ ಇರುವ ಒಟ್ಟು 13,902 ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದೇವೆ. ಪೆಂಡಿಂಗ್ ಪ್ರಕರಣದಲ್ಲಿ ರೂಪಾಯಿ 13,41,40,509 ರೂಪಾಯಿಗಳನ್ನು ಕಕ್ಷಿದಾರರಿಗೆ ವಸೂಲಾತಿ ಮಾಡಿ ಪರಿಹಾರವನ್ನು ಒದಗಿಸಲಾಗಿದೆ. ಮತ್ತು ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಜಿಲ್ಲೆಯಾದ್ಯಂತ ಒಟ್ಟು 32,214 ಪ್ರಕರಣಗಳನ್ನು ನಾವು ಸದರಿ ಲೋಕಾಯುಕ್ತದಲ್ಲಿ ಇತ್ಯರ್ಥಪಡಿಸಿದ್ದೇವೆ. ಈ ರೀತಿ ಒಟ್ಟು ನಾವು 13,41,40,509 ಪರಿಹಾರವನ್ನು ನಾವು ಪಕ್ಷದಾರರಿಗೆ ಒದಗಿಸಿಕೊಟ್ಟಿದ್ದೇವೆ. ಮತ್ತು ನಾವು ಜಿಲ್ಲೆಯಲ್ಲಿ ಒಟ್ಟು 18 ಬೆಂಚ್ಗಳನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೆವು. ಪ್ರತಿ ನ್ಯಾಯಾಲಯದಲ್ಲಿ ಒಂದೊಂದು ಬೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೆವು. ಸದರಿ ಬೆಂಚ್ನಲ್ಲಿ ನ್ಯಾಯಾಧೀಶರು ಮತ್ತು ಒಬ್ಬರ ವಕೀಲರು ಕನ್ಸುಲೇಟರ್ ಅಂತ ನಾವು ಅಪಾಯಿಂಟ್ ಮಾಡಿ ಈ ಒಂದು ಲೋಕಾಯುಕ್ತನ್ನು ಜಿಲ್ಲೆ ಅಂತ ಹಮ್ಮಿಕೊಂಡಿದ್ದೆವು. ವಿಶೇಷ ಏನಂತಂದರೆ ಜಿಲ್ಲೆಯಲ್ಲಿ ಒಟ್ಟು ಅಂದರೆ ಡೈವರ್ಸ್ ಬಂದಂಥ 9 ಜೋಡಿಗಳನ್ನು ನಾವು ರಾಜ್ಯ ಸಂಧಾನ ಮಾಡೋದ್ರ ಮೂಲಕ ಅವ್ರನ್ನ ಒಂದು ಮಾಡಿದ್ದೇವೆ. ಮತ್ತು ಒಟ್ಟು ಜಿಲ್ಲೆಯಲ್ಲಿ ಎಲ್ಲ ಬಾಕಿ ಇರುವ 13 ಹಳೆಯ ಪ್ರಕರಣಗಳನ್ನು ನಾವು ಇತ್ಯರ್ಥಪಡಿಸಿದ್ದೇವೆ. ಈ ಒಂದು ಲೋಕಾಯುಕ್ತ ವಿಶೇಷ ಆಗಿದೆ. ಒಟ್ಟಿನಲ್ಲಿ ಈ ಲೋಕಾಯುಕ್ತದಿಂದಾಗಿ ಸಾರ್ವಜನಿಕರಿಗೆ ಬಹಳ ಒಂದು ಅನುಕೂಲ ಆಗಿದೆ ಮತ್ತು ಲಾಭ ಕೂಡ ಆಗಿದೆ. ಇಂಥ ಒಂದು ಲೋಕಾಯುಕ್ತ ಬಗ್ಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕಕ್ಷಿದಾರರು ಭಾಗವಹಿಸುವಂತೆ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕಂತ ತಮ್ಮಲ್ಲಿ ಈ ಮೂಲಕ ತಮ್ಮನ್ನು ವಿನಂತಿಸಿಕೊಳ್ತೇನೆ. ತಗೊಂಡಿರ್ತೀವಿ. ಏನಂತಂದರೆ ಈಗ ನ್ಯಾಯಾಲಯಕ್ಕೆ ಮುಂದಿನ ದಿನಗಳಲ್ಲಿ ಬರ್ಬೋದಾದ ಪ್ರಕರಣಗಳು, ಆ ವ್ಯಾಜ್ಯಪೂರ್ವ ಪ್ರಕರಣಗಳು ಅಂತ ಹೇಳ್ತೀವಿ, ಪ್ರೀ ಲಿಟಿಗೇಷನ್ ಅಂತ ಹೇಳ್ಬಿಟ್ಟು, ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ಹೇಳ್ಬಿಟ್ಟು, ಅದು ವಿವಿಧ ಇಲಾಖೆಗಳಲ್ಲಿ ಈಗ ನ್ಯಾಯಾಲಯಕ್ಕೆ ಇನ್ನೇನು ಬರುವ ಹಂತದಲ್ಲಿ ಇರುವಂಥ ಪ್ರಕರಣಗಳನ್ನು ಕೂಡ ನ್ಯಾಯಾಲಯಕ್ಕೆ ಬರುವ ಮುಂಚೆ ನಾವು ಅದನ್ನು ಪ್ರೀ ಲಿಟಿಗೇಷನ್ ಅಂದರೆ ವ್ಯಾಜ್ಯಕ್ಕೆ ಅದು ವ್ಯಾಜ್ಯವಾಗಿ ಪರಿವರ್ತನೆ ಆಗುವ ಮುಂಚೆನೇ ನಾವು ತಗೊಂಡು ಡಿಸ್ಪೋಸಲ್ ಮಾಡಿರ್ತೀವಿ. ಇದು ಕೂಡ ಮುಂದೆ ಇನ್ನು ನ್ಯಾಯಾಲಯಗಳಲ್ಲಿ ಹೆಚ್ಚು ಪ್ರಕರಣ ಬಾಕಿ ಉಳಿಯೋದನ್ನು ತಡೆಯೋ ದಿಶೆಯಲ್ಲಿ ಇದು ತುಂಬ ಒಳ್ಳೆಯ ಪ್ರಯತ್ನ ಅಂತಲೇ ಹೇಳ್ಬೋದು. ಆದ್ದರಿಂದ ನಾವು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ಸಾಕಷ್ಟು ಪ್ರಯತ್ನ ಮಾಡಿ ಅದನ್ನು ಡಿಸ್ಪೋಸ್ ಮಾಡ್ತಾಯಿದ್ವಿ. ಅದೇ ರೀತಿ ನಿಮಗೆಲ್ಲ ತಿಳಿದಿದೆ, ಈಗ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈಗ ಮೀಡಿಯೇಷನ್ ಅಂತ ಇದೆ, ನಿಮಗೆ ಗೊತ್ತಿದೆ. ಮೀಡಿಯೇಷನ್ ಮೂಲಕ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ಮತ್ತು ಈಗ ನೆಕ್ಸ್ಟ್ ಮೀಡಿಯೇಷನ್ ಡ್ರೈವ್ ಜನವರಿ 6ನೇ ತಾರೀಕಿಂದ ಮತ್ತೆ ನಾವು ಮೀಡಿಯೇಷನ್ ಡ್ರೈವ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ನ್ಯಾಯಾಲಯದಲ್ಲಿ ಬಾಕಿ ಇರುವಂಥ ಪ್ರಕರಣಗಳನ್ನು ಮೀಡಿಯೇಷನ್ಗೆ ರೆಫರ್ ಮಾಡಿ. ನಮ್ಮ ಹತ್ರ ಎಲ್ಲ ನುರಿತ ವಕೀಲರನ್ನ ಮೀಡಿಯೇಟರ್ಸ್ ಆಗಿ ನಾವು ನೇಮಕ ಮಾಡಿರ್ತೀವಿ. ಅವ್ರಿಗೆ ಸೂಕ್ತವಾದ ತರಬೇತಿಯನ್ನು ನಾವು ಕೊಟ್ಟಿರ್ತೀವಿ. ಈಗ ಆಲ್ರೆಡಿ ನಾವು ಈ ಹಿಂದೆ ಕೂಡ ಒಂದು ಡ್ರೈವ್ ಆಯಿತು. ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆ ಎಷ್ಟನೇ ಸ್ಥಾನ? 3rd ಪ್ಲೇಸ್. ನಮ್ಮ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿ ಬಂದಿದೆ. ಈ ಸಾರಿ ಈ ಹೊಸ ಡ್ರೈವ್ ಈಗ ಜನವರಿ ತಿಂಗಳಲ್ಲಿ ಪ್ರಾರಂಭ ಆಗ್ತಾಯಿದೆ. ಆ ಮೀಡಿಯೇಷನ್ ಡ್ರೈವಲ್ಲಿ ನಾವು ಮತ್ತೆ ಈಗ ಮೀಡಿಯೇಷನ್ಗೆ ಪ್ರಕರಣಗಳನ್ನು ಮತ್ತೆ ಅದನ್ನು ರೆಫರ್ ಮಾಡಿ ಸಾಕಷ್ಟು ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇಬ್ಬರನ್ನ ಮುಂದೆ ಕೂಡಿಸಿ ಮೀಡಿಯೇಟರ್ ಸಹಾಯದಿಂದ ಅದನ್ನು ನಾವು ಇತ್ಯರ್ಥ ಪಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಮೀಡಿಯೇಷನ್ ಡ್ರೈವ್ ಬಗ್ಗೆ ಕೂಡ ತಮ್ಮಲ್ಲಿ ಕೋರೋದಿಷ್ಟೇ, ಮೀಡಿಯೇಷನ್ ಡ್ರೈವ್ ಬಗ್ಗೆನೂ ತಾವು ಸಾಕಷ್ಟು ಜನರಿಗೆ ಮಾಹಿತಿ ಕೊಟ್ಟು ಇದರ ಲಾಭ ಪಡ್ಕೋಬೇಕಂತ ಹೇಳ್ಬಿಟ್ಟು ತಮ್ಮ ಮಾಧ್ಯಮದ ಮೂಲಕ ಪ್ರಚಾರ ಮಾಡಿ ಈ ಸಾರ್ವಜನಿಕರು ಈ ಮೀಡಿಯೇಷನ್ ಡ್ರೈವನ್ನು ಉಪಯೋಗ ಪಡ್ಕೊಳ್ಳೋದಕ್ಕೆ ತಾವೆಲ್ಲ ಸಾಕಷ್ಟು ಪ್ರಚಾರ ಮಾಡಬೇಕಂತ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ತಮ್ಮೆಲ್ಲರನ್ನು ಕೋರ್ಕೊಳ್ತಾ ಇದ್ದೀನಿ. ಅಂದರೆ ಡೈವರ್ಸ್ ಬಂದಂಥ ಜೋಡಿಗಳನ್ನು ಸಂಧಾನದ ಮೂಲಕ ಒಟ್ಟುಗೂಡಿಸಿ ಅವ್ರ ಕೇಸನ್ನ ಮುಕ್ತಾಯ ಮಾಡಿದ್ದಾರೆ.
ಕೊಟ್ಬಿಡಿ ಎಲ್ಲ ಬಿಡಿ ಆಯ್ತಲ್ಲ. ಬೀದರ್ ನಗರದ ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವ ವಿಜಯನಗರ್ ಕಾಲನಿಯಲ್ಲಿರುವ ವಿಜಯರಾಜ್ ಮಿಷನ್ ಟ್ರಸ್ಟ್ ವಿಜಯರಾಜ್ ಮಿಷನ್ ಹೋಮ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 75 ಅನಾಥ ಮಕ್ಕಳು, 50 ಜನ ವಿಧವೆಯರು, 30 ಜನ ವೃದ್ಧರಿಗೆ ಆಹಾರ, ಬಟ್ಟೆ ಇನ್ನಿತರ ಸೌಕರ್ಯಗಳನ್ನು ನೀಡಲಾಗುತ್ತಿದೆ. ಕ್ರಿಸ್ಮಸ್ ಹಬ್ಬವನ್ನು ಪ್ರೀತಿ, ಸೇವೆ ಮತ್ತು ಮಾನವೀಯತೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅನಾಥ ಮಕ್ಕಳಿಗೆ, ವಿಧವೆಯರಿಗೆ, ಹಿರಿಯ ನಾಗರಿಕರಿಗೆ, ಅವರ ಕುಟುಂಬದವರಿಗೆ ಹೊಸ ಬಟ್ಟೆ, ಉಪಹಾರ ಮತ್ತು ಊಟ ನೀಡಲಾಯಿತು. ಇದಕ್ಕೂ ಮುನ್ನ ಎಲ್ಲ ಧರ್ಮದ ಗುರುಗಳು, ಗಣ್ಯರು, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಕುಂಟಿ ಅವರ ದಂಪತಿಗಳಿಂದ ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಹಬ್ಬವನ್ನು ಬರಮಾಡಿಕೊಂಡು ಅದ್ದೂರಿಯಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದರು. ಅಧ್ಯಕ್ಷರಾದ ವಿಜಯ್ ಶ್ರೀ ಧನರಾಜ್ ಬಂಡೆಪ್ಪ ಇವರು ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರು ಶ್ಲಾಘಿಸಿದರು. ಮಕ್ಕಳು ಚೆನ್ನಾಗಿ ಓದಿ ದೊಡ್ಡ ಹಾಗೂ ಒಳ್ಳೆಯ ಹುದ್ದೆಗೆ ಹೋಗಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ಧರ್ಮಪತ್ನಿ ಶೈನಿ ಗುಂಟಿ ಕರೆ ನೀಡಿದ್ದರು. ಅವರು ಬೀದರ್ ನಗರದ ನೂತನ ಬಸ್ ನಿಲ್ದಾಣ ಎದುರುಗಡೆ ಇರುವ ವಿಜಯನಗರ ಬಡಾವಣೆಯ ವಿಜಯರಾಜ್ ಮಿಷನ್ ಟ್ರಸ್ಟ್ ವತಿಯಿಂದ ಕ್ರಿಸ್ಮಸ್ ಸಂಭ್ರಮಾಚರಣೆಯಲ್ಲಿ ಮಾತನಾಡಿ, ತಾವು ಕೂಡ ದೊಡ್ಡ ಹುದ್ದೆಗೇರಿ ಮುಂದೆ ನೀವು ಕೂಡ ಅನಾಥ ಮಕ್ಕಳ ಸೇವೆ ಮಾಡಲು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಮಾತನಾಡಿ, ನಾವು ಅನಾಥರು, ನಮ್ಮ ಹಿಂದೆ ಯಾರೂ ಇಲ್ಲ ಎಂಬ ಮನೋಭಾವನೆ ಬಿಟ್ಟು ಎದೆಗುಂದದೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಮುಂದೆ ಬನ್ನಿ ಎಂದು ಮಕ್ಕಳಿಗೆ ಧೈರ್ಯ ತುಂಬಿದ್ದರು. ವಿಧವೆಯರು, ಅನಾಥರಿಗೆ ಸೇವೆ ಮಾಡುತ್ತೇನೆ ಎಂದು ನಾನು ಪ್ರಾರ್ಥಿಸಿದ್ದಾಗ 2010ರಲ್ಲಿ ನನಗೆ 2-3 ಶಸ್ತ್ರಚಿಕಿತ್ಸೆಗಳು ಆಗಿದ್ದರೂ ನಾನು ಬದುಕುಳಿದಿದ್ದೇನೆ. ಈಗ ಸದ್ಯ 70 ಅನಾಥ ಮಕ್ಕಳನ್ನು ನಾನು ನೋಡಿಕೊಳ್ಳುತ್ತಿದ್ದೇನೆ ಎಂದು ಟ್ರಸ್ಟ್ನ ಸದಸ್ಯ ಧನರಾಜ್ ಬಂಡೆಪ್ಪ ತಿಳಿಸಿದ್ದರು. ವಿಜಯ್ ಮಿಷನ್ ಟ್ರಸ್ಟ್ ದೇಣಿಗೆ ಮಾಡದೆ ತನ್ನ ಆದಾಯದ 70% ಉಳಿತಾಯ ಮಾಡಿ ಮಕ್ಕಳ ಮೇಲೆ ಖರ್ಚು ಮಾಡುತ್ತೇನೆ. ಯಾರ ಬಳಿಯ ಹಣ ಕೇಳದೆ ಕ್ರಿಸ್ಮಸ್ ಹಬ್ಬಕ್ಕೆ ಕಾಣಿಕೆ ನೀಡಿ ಎಂದು ಫಾದರ್ ಬಳಿ ಮನವಿ ಮಾಡುತ್ತೇನೆ. ಅದರಂತೆ ಅವರು ಪ್ರತಿ ವರ್ಷ ಮಕ್ಕಳಿಗೆ ಕಾಣಿಕೆ ನೀಡುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಬೆಂಗಳೂರಿನ ರೆವರೆಂಡ್ ಡಾಕ್ಟರ್ ಜಾರ್ಜ್ ಫರ್ನಾಂಡಿಸ್, ಬೇಮುಳಖೇಡದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಲಿಂಗಾಯತ್ ಮಹಾಸಭಾ ಬಸವಗಿರಿಯ ಚನ್ನಬಸವಣ್ಣ, ಬೀದರ್ ರಾಘವೇಂದ್ರ ಮಠದ ಮಿಲಿಂದ್ ಆಚಾರ್ಯ, ಹಾಲಹಳ್ಳಿ ದೇವಪ್ರಿಯ, ಬುದ್ಧವಿಹಾರದ ಬಂತೆ ದಮಾನಂದಜಿ, ಅಲ್ಮಾಸ್ ಫೌಂಡೇಶನ್ ಮುಫ್ತಿ ಗುಲಾಂ ಯಜ್ದಾನಿ, ಮುಫ್ತಿ ಮಹಮ್ಮದ್ ಆಯುಬ್, ಸಲೀಂ ಹುಸೇನ್, ಗುರುದ್ವಾರದ ದರ್ಬಾರ್ ಸಿಂಗ್, ರಾಷ್ಟ್ರೀಯ ಬುಡಕಟ್ಟು ವಿಭಾಗದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಡಾಕ್ಟರ್ ಲಕ್ಷ್ಮೀ ಲೀಲಾ ಕೃಷ್ಣ, ವಿಜಯ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ SP ರಾಜಶೇಖರ್, ವಿಜಯ್ ರಾಜ್ ಟ್ರಸ್ಟ್ ಅಧ್ಯಕ್ಷೆ ವಿಜಯಶ್ರೀ ಧನರಾಜ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಆಕ್ಚುಲಿ ಅವ್ರದ್ದು ಇಷ್ಟು ಬಿಸಿ ಸೆಟಲ್ ಇರ್ತದೆ. ಡಾಕ್ಟರ್ ಸಾಹೇಬರು ಅವರು ಕೂಡ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತ ಶ್ರೀಯುತ ಸರ್ ಪ್ರದೀಪ್ ಗುಂಟೆ ಸರ್ ಅವರು ಮಾತ್ರವಲ್ಲ, ಅವರ ಧರ್ಮಪತ್ನಿ ಮಿಸಸ್ ಗುಂಟೆ ಮೇಡಮ್ ಅವರು ಕೂಡ ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ನಾವು ವಿಜಯರಾಜ್ ಮಿಷನ್ Wish you a Merry Christmas, we wish you a Merry Christmas and a Happy New Year. We wish you a Merry Christmas, we wish you a Merry Christmas, we wish you a Merry Christmas and a Happy New Year. Hallelujah, Hosanna. ದಯಮಾಡಿ ಎಲ್ಲರೂ ಕೂತ್ಕೊಳ್ರಿ. ಅಮ್ಮನವರು
ಒಂದು ಮಾತು ಎಲ್ಲರಿಗೆ ನಿಮ್ಮ ಎಲ್ಲರಿಗೆ ಬಾಕ್ಸ್ಗಳು ಓಕೆ ಸರ್ ಸ್ವಲ್ಪ ಸೈಡಿಗೆ ಬರ್ರಿ. ಸೈಡಿಗೆ ತಗೋ ಹಿಡ್ಕೊಪ್ಪಿ ಹಿಡ್ಕೊ. ಹಾಂ ಬ್ಯಾಕ್ ಮಾಡ್ರಿ, ಎಲ್ಲ ಬ್ಯಾಕ್ ಮಾಡ್ರಿ. ಆಯ್ತಾ? ಓಕೆ. ಧನ್ಯವಾದಗಳು. ಮನುಷ್ಯನ ಸ್ವಭಾವವು ಕೆಟ್ಟೋಯ್ತು. ಮನುಷ್ಯನ ಸ್ವಾರೂಪ್ಯ ದೇವರದಲ್ಲ, ಮನುಷ್ಯನದಾಯಿತು. ಅದ ಕಾರಣದಿಂದಾಗಿ ಆತನು ತನಗೆ ಇಷ್ಟಪಟ್ಟ ಹಾಗೆ ಜೀವಿಸಲು ಪ್ರಾರಂಭಿಸಿದ. ನೋಡಿ ನೋಡಿ, ಒಂದು ಬಾರಿ ಯೋಚನೆ ಮಾಡಿ. ತಮ್ಮನನ್ನ ಸಾಯಿಸುವಂತ ಅಣ್ಣ, ತಂದೆ ತಾಯಿಗಳನ್ನ ನೋಡಿದಂತಹ ಮಕ್ಕಳು, ಯೋಚನೆ ಮಾಡಿ. ಮಕ್ಕಳನ್ನ ಮಕ್ಕಳಾಗಿ ಕಾಣದೇ ಇರುವಂತಹ ತಂದೆ ತಾಯಿಗಳು, ಯೋಚನೆ ಮಾಡಿ. ಅರೆ, ಚಿಕ್ಕ ಮಗು, ಈ ಮಗುವನ್ನ ನಾನು ಹೇಗೆ ಭಯಂಕರವಾದಂತಹ ಸ್ಥಿತಿಯಲ್ಲಿ ಈಡೇರಿಸುವಂತ ಒಂದು ಕಾರ್ಯವನ್ನ ನಾನು ಹೇಗೆ ಮಾಡಬಲ್ಲೆ ಅಂತ ಯೋಚನೆ ಮಾಡದಂತ ಮನುಷ್ಯನು ಮನುಷ್ಯನಾಗಿ ಜೀವಿಸ್ತಾ ಇಲ್ಲ. ಮನುಷ್ಯನ ಬಾಳಲ್ಲಿ ಮೃಗವಾಗಿ ಜೀವಿಸುವಂತ ಸ್ವಾಭಿಮಾನ ಸ್ವರೂಪ ಬಂದ್ಬಿಟ್ಟಿದೆ. ಯಾವಾಗ ಮನುಷ್ಯನು ಮೃಗಗಳಾಗಿ ಜೀವಿಸಲು ಪ್ರಾರಂಭಿಸಿ, ಒಂದು ವೇಳೆ ನನ್ನ ಜೀವನದಲ್ಲಿ ನಾನು ಓಡಾಡಂಗ್ ಮಾಡಿದ್ರೆ ನನ್ನ ದಿಕ್ಕಿಲ್ದವರಿಗೆ, ಅನಾಥರಿಗೆ, ವಿಧವೆಯರಿಗೆ ಯಾರಿಗೆ ಸೇವೆ ಮಾಡಕ್ಕಾಗ್ತದೋ ನಾನು ಸೇವೆ ಮಾಡ್ತೀನಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿದಾಗ, ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಒಂದು ಬಲವನ್ನು ಕೊಟ್ಟು 2010ರಲ್ಲಿ ಸುಮಾರು 3 ಆಪರೇಷನ್ಗಳಾಗಿದೆ. ನನಗೆ 3-4 ಆಪರೇಷನ್ ಆದ್ಮೇಲೆ ಎಲ್ಲಾ ಡಾಕ್ಟರ್ ಹೇಳಿದ್ರು ನಾ ಏನ್ ಮಾಡಕ್ಕಲ್ಲ. ಬಟ್ ದೇವ್ರು ನನಗೆ ಕೊಟ್ಟಿದಂತ ಇದ್ರ ಸಲುವಾಗಿ ಗೊತ್ತಾ, ಸುಮಾರು ಒಂದು 75 ಸೋಂಕಿತ ಮಕ್ಕಳನ್ನು ನಾನು ನೋಡ್ಕೊಳ್ತಾ ಇದ್ದೇನೆ. ವಿಜಯರಾಜ್ ಮಿಷನ್ ಟೇಕಿಂಗ್ ಕೇರ್ ಆಫ್ 75 HIV positive children. Their medical is providing government, their ration, ಅವ್ರ ಊಟ, ಬಟ್ಟೆ, ಮೆಡಿಕಲ್ ತಗೋತಾ ಇದ್ದೀರಿ, ಮಾಡ್ತಾ ಇದ್ದಾರೆ. ಸೊ ಆ ಮಕ್ಕಳಲ್ಲಿ ಒಂದು ಸಂತೋಷ ಹುಟ್ಟುವಂಥದ್ದು, ಆ ಮಕ್ಕಳಲ್ಲಿ ಒಂದು ಆನಂದ ತರುವಂತದ್ದು ವಿಜಯರಾಜ್ ಮಿಷನ್ ಇದೆ. ವಿಜಯರಾಜ್ ಅಂತಂದ್ರೆ ಸಂಸ್ಕೃತ ವಾರ್ಡು, ಜಯವನ್ನು ಹೊಂದುವಂತ ಒಂದು ಸಂಸ್ಥೆ. ಆ ಒಂದು ಸಂಸ್ಥೆ ನಿಮಿತ್ತವಾಗಿ ಇವತ್ತು ನಾನು ಬಂದಿದ್ದೇನೆ. ವಿಶೇಷವಾಗಿ ವಿಜಯರಾಜ್ ಮಿಷನ್ ಆಕ್ಚುಲಿ ದೇಣಿಗೆ ಸಂಗ್ರಹಣೆ ಮಾಡಲ್ಲ. ನಾನು ಕೆಲಸ ಮಾಡಿದ 70% ಅಮೌಂಟ್ ನಾನು ಸೇವೆ ಮಾಡ್ತೀನಿ. ನಮ್ಮ ಮಧ್ಯದಲ್ಲಿ ಸ್ಟೀವನ್ ಬ್ರದರ್ ಇದ್ದಾರೆ, ಹಿ ಇಸ್ ಮೈ ಬಾಸ್. ರೆವರೆಂಡ್ ಜಾರ್ಜ್ ಫರ್ನಾಂಡಿಸ್ ಇದ್ದಾರೆ, ಅವರು ಇದರಲ್ಲಿ ನನ್ನ ಪ್ರಾಜೆಕ್ಟ್ ಅಲ್ಲಿ ನಾನು ಕೆಲಸ ಮಾಡ್ತೇನೆ. ರೆವರೆಂಡ್ ಜಯಕುಮಾರ್ ಇದ್ದಾರೆ, ಹಿ ಇಸ್ ಅ ಪರ್ಸನ್ ಹೂ ಹಿ ಟೋಲ್ಡ್ ಮಿ ಫಸ್ಟ್, ಇವರು ಹಿ ಇಸ್ ಅ ಇಂಟರ್ನ್ಯಾಷನಲ್ ಪರ್ಸನ್. ಅವ್ರು ನನಗೆ ಹೇಳಿದ್ರು, ತಮ್ಮಡು ನೀ ವಿಜಯರಾಜ್ ಮಿಷನ್ ಅಕೌಂಟ್ ಪಂಪೆ ಏನಂತ ಅಂದ್ರು. ನಿಮ್ ವಿಜಯರಾಜ್ ಮಿಷನ್ ಅಕೌಂಟ್ ಕಳ್ಸ. ನಾನಂದೆ ವಿಜಯರಾಜ್ ಮಿಷನ್ ವಿಲ್ ನಾಟ್ ಟೇಕ್ ಮನಿ ಅನ್ನ. ಇಫ್ ಯು ವಾಂಟ್ ಟು ಗಿವ್ ಸಮಥಿಂಗ್ ಯು ಗಿವ್, ದೆನ್ ಹಿ ಇಸ್ ಸೆಂಡಿಂಗ್ ದ ಕ್ರಿಸ್ಮಸ್ ಗಿಫ್ಟ್ ಎವ್ರಿ ಇಯರ್. ಒಳ್ಳೆ ಸಂದೇಶವನ್ನು ನೀಡಿ ಎಲ್ಲರೂ. ಅಂಡ್ ನಾವೆಲ್ಲರೂ ಇದ್ದಾಗ ಯಾರು ಕೂಡ ಅನಾಥಗಳಂತ ಯಾರು ಇರಲ್ಲ. ಅದು ಒಬ್ಬರಿಗೊಬ್ಬರು ಸಹಾಯ ಮಾಡ್ಬಿಟ್ಟು ಒಬ್ಬರಿಗೊಬ್ಬರು ಇರಬೇಕಂತ ನಾನು ಬಯಸುತ್ತಾ, ಯಾರು ಅನಾಥಗಳಲ್ಲ, ಯಾರು ದಿಕ್ಕು ಇಲ್ಲದವರಲ್ಲ, ನಾವೆಲ್ಲರೂ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾಪಿ ಕ್ರಿಸ್ಮಸ್ ಎಲ್ಲ ಮಕ್ಕಳಿಗೆ. ಮೆರಿ ಕ್ರಿಸ್ಮಸ್. ನಿಮ್ಮ ಜೊತೆಗೆ ನಾವು ಇವತ್ತು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ನಮಗೂ ಈ ಅವಕಾಶ ಸಿಗಲ್ಲ, ಇಷ್ಟೆಲ್ಲ ಸರ್ ಬ್ಯುಸಿ ಇದ್ದಾಗ ಅದೊಂದು ಪ್ರೋಗ್ರಾಮ್ಸಿಗೆ ಬರೋಕ್ಕೆ. ಸೊ ನಮ್ಗೆ ಇದು ಫಸ್ಟ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಈ ಥರ ಎಲ್ಲ ನಾವು ಚಿಕ್ಕ ಮಕ್ಕಳ ಜೊತೆಗೆ ಇದು ಅನುಭವ ನಮಗೆ ಫಸ್ಟ್ ಟೈಮ್. ಭಾಳ ಖುಷಿ ಆಗ್ತಾ ಇದೆ. ಮಕ್ಕಳೇ, ಈ ಕ್ರಿಸ್ಮಸ್ ಅಲ್ಲಿ ನಾವು ಕಲಿಬೇಕಾಗಿದ್ದಂಥದ್ದು ಏನಂದ್ರೆ, ನೀವು ಚೆನ್ನಾಗಿ ಓದಿ ಒಂದು ಒಳ್ಳೆ ಹುದ್ದೆಯನ್ನ ನೀವು ಬರಬೇಕು. ಆಫೀಸರ್ ಆಗ್ತೀರಾ? ಎಸ್. ಸೊ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ಚೆನ್ನಾಗಿ ಓದಿ ಒಳ್ಳೆ ಆಫೀಸರ್ ಆಗಿ
ಒಂದು ಒಳ್ಳೆ ಹುದ್ದೆಗೆ ಬಂದಾಗ ಈ ಅಂಕಲ್ ಥರ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು, ಅದು ಮುಖ್ಯ ಅಲ್ವಾ? ನನಗೂ ನಿಮ್ಮ ಅಂಕಲ್ ನೋಡಿ ಏನನ್ನಿಸ್ತು, ನಾವು ಈ ಥರ ಮಾಡ್ತಾ ಇರಬೇಕು ಅಂತ ಒಂದು ಎನ್ಕರೇಜ್ಮೆಂಟ್ ಬಂತು. ಸೊ ನೀವು ಸಹ ಅಂಕಲ್ ಏನೇನು ಮಾಡ್ತಾರೋ ಒಂದು ಒಳ್ಳೆ ದೊಡ್ಡ ವ್ಯಕ್ತಿ ಆದಮೇಲೆ ನೀವು ಆ ಥರ ಎಲ್ರಿಗೂ ಹೆಲ್ಪ್ ಮಾಡಬೇಕು. ಇದೇ ಥರ ಕ್ರಿಸ್ಮಸ್ ಬೇರೆಯವರಿಗೆ ನಾವು ಸೆಲೆಬ್ರೇಟ್ ಮಾಡಬೇಕು. ಮಾಡ್ತೀರಲ್ಲ ಮಕ್ಕಳೇ? ಎಸ್, ದಟ್ ಇಸ್ ವಾಟ್ ಐ ವಾಂಟ್ ಯು ಟು ಡೂ. ಆ್ಯಂಡ್ ಅದೇ ಥರ ದೇವರು ನಿಮಗೆ ಒಳ್ಳೆ ಹುದ್ದೆ ಕೊಡಲಿ, ಒಂದು ದೊಡ್ಡ ವ್ಯಕ್ತಿ ಆಗಲಿ ಅಂತ ನಾನು ಬೇಡ್ಕೊಳ್ತೇನೆ. ಮೆರಿ ಕ್ರಿಸ್ಮಸ್ ಟು ಯು ಆ್ಯಂಡ್ ಆಲ್ ದ ಪೀಪಲ್ ಹಿಯರ್. ಎಲ್ಲರೂ ಯಾರ್ಯಾರು ಇದಕ್ಕೆ ಸಪೋರ್ಟ್ ಮಾಡಿದ್ದೀರಾ, ಎಲ್ಲ ಚಿಕ್ಕ ಸೇವೆನೇ ಆಗಿರ್ಬೋದು, ಬಟ್ ಅದು ದೊಡ್ಡ ಸೇವೆ. ದೇವರು ನಿಮ್ಮ ಫ್ಯಾಮಿಲಿನೂ ಆಶೀರ್ವದಿಸಲಿ ಅಂತ ನಾನು ಅನಾಥ ಮಕ್ಕಳಿಗೋಸ್ಕರವಾಗಿ ದಿಕ್ಕಿಲ್ಲದವರಿಗೆ ದಿಕ್ಕಾಗಿ ಬೆಳಕನ್ನು ತೋರಿಸುವಂಥ ಆತ್ಮಸ್ಥೈರ್ಯವನ್ನು ತುಂಬುವಂಥ ಒಂದು ಶ್ರೇಷ್ಠ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ನಮ್ಮ ಆಶ್ರಮಕ್ಕೆ ಬಂದಿದ್ದರು, ಬಹಳ ವಿನೀತವಾಗಿ ನಮ್ಮೊಂದಿಗೆ ಈ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಮಾತಾಡಿದರು. ಭಾಳ ಖುಷಿ ಆಯಿತು. ನಮಗನಿಸ್ತು ನಾವು ಸನ್ಯಾಸಿಗಳು ಮಾಡುವಂಥ ಕೆಲಸ ನೀವು ಗೃಹಸ್ಥರಾಗಿದ್ದುಕೊಂಡು ಮಾಡ್ತಾ ಇದ್ದಾರಲ್ಲ, ಬಹಳ ದೊಡ್ಡ ಕಾರ್ಯ ಅನ್ನುವಂಥ ಮಾತನ್ನು ಹೇಳಿದೆ. ನಿಮ್ಮ ಜೊತೆಗೆ ನಾವು, ನಮ್ಮ ಭಕ್ತರು, ನಮ್ಮ ಆಶ್ರಮ ಸದಾಕಾಲ ನಿಮ್ಮ ಜೊತೆಗಿರ್ತದೆ ಅನ್ನುವಂಥ ಅಭಯವನ್ನು ಕೊಟ್ಟು ಕಾರ್ಯ ಬಾಹುಳ್ಯದ ಮಧ್ಯದಲ್ಲೂ ಕೂಡ ಒಂದು 10 ನಿಮಿಷ ಬಂದು ಹೋಗೋಣ ಅಂತ ಬಂದು ನೋಡಿದ್ರೆ ಮಕ್ಕಳಿಗೆಲ್ಲ ನೋಡಿ ಅವರು ಉದಾತ್ತವಾಗಿರುವಂಥ ಕಾರ್ಯಯೋಜನೆಗಳನ್ನು ನೋಡಿ ಅವ್ರ ಜೊತೆಗೆ ನಾವು ಕೈ ಜೋಡಿಸೋಣ ಅನ್ನುವಂಥ ಹೃದಯ ತುಂಬಿದ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಜಗತ್ತು ಧರ್ಮ ಅಧರ್ಮ ಸತ್ಯ ಮತ್ತು ಸುಳ್ಳಿನ ಮೇಲೆ ನಿಂತಿರುವಂಥ ಜಗತ್ತು. ಈ ಜಗತ್ತಿನಲ್ಲಿ ಉಳಿಯುವಂಥದ್ದು ಒಂದೇ ಒಂದು ಪಾಪ ಮತ್ತು ಪುಣ್ಯ. ಅದರ ಮೇಲೆ ಈ ಜಗತ್ತನ್ನು ನಡ್ಕೊಂಡು ಬರ್ತಾ ಇದೆ. ಡಿಸೆಂಬರ್ 21ರಿಂದ 24ರವರೆಗೆ ನಡೆಯಲಿರುವ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಬೀದರ್ ಇಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ವಾಹನಗಳ ರ್ಯಾಲಿಗೆ ಜಿಲ್ಲೆಯ ನೋಡಲ್ ಅಧಿಕಾರಿ ಡಾಕ್ಟರ್ ಇಂದುಮತಿ ಕಾಮಶೆಟ್ಟಿ ಅವರು ಚಾಲನೆ ನೀಡಿದ್ದರು. ನಂತರ ಮಾತನಾಡಿ 5 ವರ್ಷದೊಳಗಿನ 2,13,372 ಗ್ರಾಮೀಣ ಮತ್ತು ನಗರ ಪ್ರದೇಶ ಸೇರಿ ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಹಾಗೂ ಬಿಟ್ಟು ಹೋದ ಮಕ್ಕಳಿಗೆ ಒಟ್ಟು 3,35,347 ಮನೆಗಳಿಗೆ ಭೇಟಿ ನೀಡಿ ಲಸಿಕೆ ಹಾಕುವ ಕಾರ್ಯಕ್ರಮವಾಗಿದೆ ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ದಾನೇಶ್ವರ್ ನಿರಗುಡಿ ಮಾತನಾಡಿ ಒಟ್ಟು 1,077 ತಂಡಗಳನ್ನು ರಚಿಸಲಾಗಿದೆ. ಪೋಲಿಯೋ ಬೂತ್ನಲ್ಲಿ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಪೋಲಿಯೋ ಹಾಕಿಸಿ ಬಿಟ್ಟು ಹೋದ ಮಕ್ಕಳನ್ನ ತಂಡಗಳಿಂದ ಮನೆ ಭೇಟಿ ಸಂದರ್ಭದಲ್ಲಿ ತಪ್ಪದೆ 2 ಹನಿ ಲಸಿಕೆ ಹಾಕುವಂತೆ ಜಿಲ್ಲೆಯ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದರು. ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ಶಿವಶಂಕರ್ ಭತ್ಮುರ್ಗೆ ಮಾತನಾಡಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ 4 ದಿನದ ಕಾರ್ಯಕ್ರಮವಾಗಿದ್ದು ತಮ್ಮ ಸಮೀಪದ ಬೂತ್ ಕೇಂದ್ರದಲ್ಲಿ ತಪ್ಪದೆ ಲಸಿಕೆ ಹಾಕಿಸಿ ಮಕ್ಕಳ ಅಂಗವಿಕಲತೆಯನ್ನ ತಡೆಗಟ್ಟಿ ಈ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳ ಉಪನಿರ್ದೇಶಕರು, ಮಹಿಳಾ ಮತ್ತು ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ವಿದ್ಯುತ್ ಶಕ್ತಿ ಮಂಡಳಿ, ಪೊಲೀಸ್ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, RTO, KSRTC, ನಗರಸಭೆ ಅಲ್ಪಸಂಖ್ಯಾತರ ಇಲಾಖೆ, ಕಾರ್ಮಿಕ ಇಲಾಖೆ, ರೋಟರಿ ಕ್ಲಬ್, IAP, IMA ಈ ಇಲಾಖೆಗಳ ಸಹಕಾರ ಹಾಗೂ ಸಹಭಾಗಿತ್ವದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಇಲಾಖೆಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಹಿಂದೆ 5 ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಹಾಕಿದ್ದರೂ ಈ ಕಾರ್ಯಕ್ರಮದಲ್ಲಿ ಮತ್ತೆ ಲಸಿಕೆ ಹಾಕುವಂತೆ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜಶೇಖರ್ ಪಾಟೀಲ್, ಡಾಕ್ಟರ್ ಶಂಕರಪ್ಪ ಬೊಮ್ಮ, ಡಾಕ್ಟರ್ ಅನಿಲ್ ಚಿಂತಾಮಣಿ, ಡಾಕ್ಟರ್ ದಿಲೀಪ್ ಡೋಂಗ್ರೆ, ಡಾಕ್ಟರ್ ಕಿರಣ್ ಪಾಟೀಲ್, ಡಾಕ್ಟರ್ ಸಂಗಾರೆಡ್ಡಿ, ತಾಲೂಕಾ ಆರೋಗ್ಯ ಅಧಿಕಾರಿಗಳು ಉಮೇಶ್ ಬಿರಾದರ್, ಲೋಕೇಶ್ ಸಲ್ಗರ್, ಶಿವಶಂಕರ್ ಬೆಳ್ಮಗ್ಗಿ, ಗುರುನಾಥ್ ಕೌಳೆ, ದೇವಿದಾಸ್, ಜಿಲ್ಲಾ RCH ವಿಭಾಗದ ಎಲ್ಲ ಸಿಬ್ಬಂದಿಗಳು ಹಾಗೂ ಬೀದರ್ ನಗರ ಪ್ರದೇಶದ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳು ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇಲಾಖೆಯ ಪ್ರಕಟಣೆ. ಡಿಸೆಂಬರ್ 21 ಪೋಲಿಯೋ ಭಾನುವಾರ 5 ವರ್ಷದ ಒಳಗಿನ ಮಕ್ಕಳಿಗೆ
ಅಲ್ಲಿ ಹೋಗಂಬ್ಲಿದ್ರಿ ಪಲ್ಸ್ ಪೋಲಿಯೋ ರ್ಯಾಲಿಗೆ ಇನಾಗ್ರೇಷನ್ ಮಾಡಿಕೊಂಡು ಎಲ್ಲ ಮಕ್ಳಿಗೂ 2 ಹನಿ ಪೋಲಿಯೋ ಹಾಕಿಸ್ಬೇಕು ಅಂತ ಮನವಿ ಮಾಡುತ್ತಾ ನಮ್ಮ ಜಿಲ್ಲೆಗೆ ಈ ಸಲ 2,11,453 ಮನೆಗಳಲ್ಲಿ ಬೆನಿಫಿಷರೀಸಲ್ಲಿ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು 5,347 ಹೌಸಸ್ ಏನಿದೆ ಮನೆಗಳಿಗೆ ಹೋಗಿ ಫಸ್ಟ್ ಡೇ ನಾವೆಲ್ಲರೂ ಆದಷ್ಟು ಮನವಿ ಮಾಡೋದೇನು ಅಂದರೆ ಮನೆಗೆ ಬರುವಂಥ ಪ್ರಸಂಗ ಇಡಬೇಡಿ. ಫಸ್ಟ್ ಡೇನೇ ಎಲ್ಲರೂ ಬಂದು ಸ್ಯಾಟರ್ಡೇ ನಾಳೆ ನಮ್ಮ ಸಂಡೇ ಏನಿದೆ ಎಲ್ಲರೂ ಬೂತ್ಗಳಲ್ಲೇ ಹನಿ ಹಾಕ್ಸ್ಕೊಳ್ಳಿ. ಆದರೆ ಅವಶ್ಯಕತೆ ಬಿದ್ದರೆ ಮನೆಗೂ ಬರ್ತಾರೆ, ಅಲ್ಲಿ ಯಾರಾದರೂ ಬಿಟ್ಟೋಗಿತ್ತು ಅಂದರೆ ದಯವಿಟ್ಟು ಪೋಲಿಯೋ ಹಾಕ್ಸ್ಕೊಳ್ಳಿ ಅಂತ ಮನವಿ ಮಾಡ್ತೀವಿ. ಇವತ್ತು ನಾಳೆ ಭಾನುವಾರದಿಂದ 21ನೇ ತಾರೀಕಿನಿಂದ ವಿಶೇಷ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಳ್ಳಲಾಗಿದೆ. ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ಇದೆ. ನಾನು ಎಲ್ಲ ಸಾರ್ವಜನಿಕ ಮತ್ತು ತಾಯಂದ್ರಿಗೆ ಏನು ಹೇಳೋದಂದರೆ, ಈ ಹಿಂದೆ ನಿನ್ನೆನೂ ಕೂಡ ಪಲ್ಸ್ ಪೋಲಿಯೋ ಏನಾರು ಪೋಲಿಯೋ ಹಸಿಗೆ ಹಾಕಿದರೆ ವಿಶೇಷವಾಗಿ ಭಾನುವಾರ ಎಲ್ಲ ಬೂತಲ್ಲಿ ಎಲ್ಲ ಹಳ್ಳಿಯಲ್ಲಿ ಎಲ್ಲ ನಿಮ್ಮ ಹಳ್ಳಿಯಲ್ಲಿ ಮನೆ ಹತ್ರ ಆಶಾ ಕಾರ್ಯಕರ್ತ ಭೇಟಿ ಮಾಡಿಕೊಂಡು 2 ಹನಿ ಪೋಲಿಯೋ ಹಾಕಬೇಕು. 0ದಿಂದ 5 ವರ್ಷ ಒಳಗಡೆ ಮಕ್ಕಳು ಎಲ್ಲರಿಗೆ ಹಾಕಬೇಕು. ನಮ್ಮ ಜಿಲ್ಲೆಯಲ್ಲಿ 3,30,000 ಮನೆ ನಾವು ಕವರ್ ಮಾಡ್ತೀವಿ. ಆ ಮನೆಯಲ್ಲಿ 2,11,000 ಏನು ಮಕ್ಕಳಿದ್ದಾವೆ. ಎಲ್ಲ ಮಕ್ಕಳನ್ನು ಎಲ್ಲ ತಾಯಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಅವತ್ತು ದಿವಸ ಬೂತ್ ದಿವಸ ಬಂದುಬಿಟ್ಟು 2 ಹನಿ ಪೋಲಿಯೋ ಲಸಿಕೆ ವಿಶೇಷವಾಗಿ ಹಾಕೋಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ನಾನು ಎಲ್ಲ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳಿಗೆ ಎಲ್ಲ ಮೀಡಿಯಾದವರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಇದು ಒಂದು ಪಲ್ಸ್ ಪೋಲಿಯೋ ಅಭಿಯಾನನ ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ತಾವು ಮಾಡ್ತಾಯಿದ್ದೀರಾ. ಇದು ಒಂದು ಒಳ್ಳೆಯದಿದು. ಸೊ ನಾಳೆಯಿಂದ ನಾವು ಏನಂದರೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಪ್ರತಿಯೊಂದು ಹಳ್ಳಿನಲ್ಲಿ, ಪ್ರತಿಯೊಂದು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು ಮತ್ತು ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಬೂತ್ಗಳನ್ನು ಓಪನ್ ಮಾಡ್ತಾಯಿದ್ದೀವಿ. ಜಿಲ್ಲೆಯಲ್ಲಿ 1,077 ಅನ್ನೋದಂದ್ರೆ ಬೂತ್ಗಳು ಓಪನ್ ಮಾಡೀವಿ. ನಾವು 0 to 5 ವರ್ಷದ ಒಳಗಿನ ಮಕ್ಕಳು ಏನದಂದರೆ 2,11,000 ನಮ್ಮ ಗುರಿ ಇದೆ. ಅದರ ಪ್ರಕಾರ ಇನ್ನುಳಿದ 3 ದಿವಸ ನಾವು ಮನೆ ಭೇಟಿ ಕೊಟ್ಟು ಯಾರ್ಯಾರು ನಾಳೆ ಬೂತಿಗೆ ಬರೋದಿಲ್ಲ ಅಂಥವ್ರದ್ದು ಏನದಂದ್ರೆ ಮನೆ ಭೇಟಿ ಕೊಟ್ಟು ನಾವು ಏನದಂದರೆ 0 to 5 years ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಮಾಡ್ತಾಯಿದ್ದೀವಿ. ಸೊ ಈ ಒಂದು ನಮ್ಮ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತು ಮತ್ತು ಮುನ್ಸಿಪಾಲ್ಟಿ ಡಿಪಾರ್ಟ್ಮೆಂಟು ಮತ್ತು WCD ಡಿಪಾರ್ಟ್ಮೆಂಟು ಮತ್ತು ಪೊಲೀಸ್ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ, ಸೊ ಎಲ್ಲರೂ ಏನದಂದರೆ ನಮಗೆ ಕೈ ಜೋಡಿಸಿ ಸಹಕಾರ ನೀಡಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಇದಾಗಬೇಕಂತೇಳಿ ಎಲ್ಲರೂ ನಮಗೆ ಸಹಕಾರ ಕೊಡ್ತಾಯಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದ. ತಮ್ಮ ಮಾಧ್ಯಮ ಮೂಲಕ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇಷ್ಟೇ. ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಹನಿ ಹಾಕ್ಸಿದ್ರು ಏನದಂದರೆ 0 to 5 ವರ್ಷದ ಒಳಗೆ ಮಕ್ಕಳಿಗೆ ನಾಳೆಯಿಂದ ಏನು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಆಗ್ತಾಯಿದೆ ಅದು ಕಂಪಲ್ಸರಿಯಾಗಿ ಹಾಕೋದಿದೆ. ಧನ್ಯವಾದ. ಕೇಂದ್ರ ಸರ್ಕಾರ ಬಿಬಿಜಿ ರಾಮ್ಜಿ ಮಸೂದೆ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದೆಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಅಧ್ಯಕ್ಷೆ ಸಪ್ನಾ ದೀಪ್ ಎಚ್ಚರಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ 2025 ಮಸೂದೆಯನ್ನು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಉಗ್ರವಾಗಿ ಖಂಡಿಸಿದ್ದರು. ಕಾರ್ಮಿಕರ ಮತ್ತು ಯಾವುದೇ ಕಾರ್ಮಿಕರ ಗುಂಪುಗಳ ಜೊತೆ ಸಮಾಲೋಚನೆ ನಡೆಸದೆ ಈ ಮಸೂದೆಯನ್ನು ರಚಿಸದೆ ಈ ಮಸೂದೆಯನ್ನು 2025 ಪೂರ್ಣ ಪ್ರಮಾಣದಲ್ಲಿ ಕಿತ್ತೊಗೆಯುವ ಹುನ್ನಾರವಾಗಿದೆ ಎಂದು ಆರೋಪಿಸಿದ್ದರು. ಉದ್ಯೋಗ ಖಾತ್ರಿಯನ್ನ ಕೇಂದ್ರ ಸರ್ಕಾರದ ಬಿಗಿ ಮುಷ್ಟಿಯಿಂದ ಕೇಂದ್ರೀಕೃತ ವಿವೇಚನಾ ಮುಕ್ತ ಬಜೆಟ್ ಅನ್ನು ನಿಯಂತ್ರಿಸುವ ಯೋಜನೆಯಾಗಿದೆ, ಬದಲಾಯಿಸಲು ಹೊರಟಿದೆ. ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ಇದಾಗಿದೆ ಎಂದು ಹೇಳಿದ್ದರು. ಈ ಮಸೂದೆಯ ಪ್ರಕಾರ ಪ್ರತಿ ವರ್ಷ ರಾಜ್ಯವಾರು ಬಜೆಟ್ ಹಂಚಿಕೆಯನ್ನು ಕೇಂದ್ರ ಸರ್ಕಾರ ನಿರ್ಧರಿಸುತ್ತದೆ ಹಾಗೂ ಯಾವುದೇ ಹೆಚ್ಚುವರಿ ವೆಚ್ಚವನ್ನು ರಾಜ್ಯ ಸರ್ಕಾರಗಳೇ ಭರಿಸಬೇಕು. ಪ್ರತಿ ರಾಜ್ಯದಲ್ಲಿ ಒದಗಿಸಲಾಗುವ ಮಾನವ ದಿನಗಳ ಸಂಖ್ಯೆಯ ಮೇಲೆ ಮಿತಿಯನ್ನು ಹೇರುತ್ತದೆ. ಈಗಿರುವ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರವು ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 50 ದಿನಗಳ ಕೆಲಸವನ್ನು ಒದಗಿಸಲು ಸಾಧ್ಯವಾಗುತ್ತಿಲ್ಲ. ಬಜೆಟ್ ಅನ್ನು ಕೇಂದ್ರ ಸರ್ಕಾರವೇ ಮಿತಗೊಳಿಸುತ್ತಾ ಹಣವನ್ನು ಸಂಗ್ರಹಿಸಲು ರಾಜ್ಯಗಳ ಮೇಲೆ ಇನ್ನಷ್ಟು ಹಣದ ಹೊರೆ ಹಾಕುವ ಮೂಲಕ ಬಿಜೆಪಿ ಸರ್ಕಾರ 125 ದಿನಗಳ ಉದ್ಯೋಗದ ಹುಸಿ ಭರವಸೆ ನೀಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಎಂಜಿ ನರೇಗಾದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಜೆಟ್ ಹಂಚಿಕೆ ಶೇಕಡ 90%ರಷ್ಟಿದ್ದು, ಆದರೆ ಈ ಮಸೂದೆಯಲ್ಲಿ ಇದು ಏರುಪೇರಾಗಿದೆ. ಕೃಷಿ ಚಟುವಟಿಕೆಯ ಸಮಯದಲ್ಲಿ 60 ದಿನಗಳ ಯೋಜನೆ ಸ್ಥಗಿತಗೊಳಿಸಲಾಗುವುದು ಹಾಗೂ ವರ್ಷದಲ್ಲಿ 2 ತಿಂಗಳು ಕೆಲಸ ನಿರಾಕರಿಸುವುದರಿಂದ ಮಹಿಳೆಯರು, ಭೂಹೀನರು ಮತ್ತು ಇತರ ಅಂಚಿನಲ್ಲಿರುವ ಸಮುದಾಯಗಳ ಉದ್ಯೋಗದ ಹಕ್ಕಿನಿಂದ ನಿರಾಕರಿಸಿದಂತಾಗುತ್ತದೆ ಎಂದು ಹೇಳಿದ್ದರು. ಕಾರ್ಮಿಕರ ಹಕ್ಕುಗಳನ್ನು ನಿರಾಕರಿಸುವ ಹಾಗೂ ಗ್ರಾಮ ಪಂಚಾಯತ್ಗಳನ್ನು ದುರ್ಬಲಪಡಿಸುವ ಮೂಲಕ ಸಾಮಾಜಿಕ ನ್ಯಾಯವನ್ನೇ ಅಣಕಿಸುವ ಈ ಮಸೂದೆಯನ್ನು ಧಿಕ್ಕರಿಸಿ ಈ ವರ್ಷಾಂತದಲ್ಲಿ ಮಸೂದೆ ಕೈಬಿಡದಿದ್ದರೆ ಬೀದಿ ಬೀದಿಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳುವುದಾಗಿ ಸಪ್ನಾ ಎಚ್ಚರಿಸಿದ್ದರು. ಗ್ರಾಕೋ ಸಂಘಟನೆಯ ಪದಾಧಿಕಾರಿಗಳಾದ ಭೀಮ್, ರೇಖಾ, ಗೀತಾ, ಸುರೇಖಾ, ರಾಜ್ಕುಮಾರ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಕಾಪಿ ಇರ್ತದೆ ಸರ್, ಗ್ರಾಮ ಸಭೆಗಳಿಗೆ ಬರಬೇಕಂತೇಳಿ ಕಂಪಲ್ಸರಿ ಸೋಷಲ್ ಆಡಿಟ್ ಗ್ರಾಮ ಸಭೆಗಳಿಗೆ ಎಲ್ಲೆಲ್ಲಿ ನೀವು ಹೇಳಿದಂಗೆ ಇವತ್ತು ಇಲ್ಲಿನೇ ತಗೋಬೋದು. ಗಾದ್ಗೆ ಪಂಚಾಯತಿ ಕೆಲವೊಂದು ಪಂಚಾಯತಿಗಳು ಅದಾವೆ ಸರ್. ಆ ಪಂಚಾಯತಿಗಳದಾಗ ಲೇಬರು ಒಂದು ನಾಲ್ಕು NMR ಕೆಲಸ ಮಾಡಿದ್ರೆ ಭಾಳ ಆಗಿರಬೇಕು. 4 NMRನಾಗೆ ಸಾವಿರಾರು ಲೇಬರಿಗೆ ಹಚ್ಬಿಡ್ತಾರೆ, ಮತ್ತು ವರ್ಷಾನುಗಟ್ಟಲೆ ಕೆಲಸನೇ ಇರೋದಿಲ್ಲ. ಅವ್ರು 5 ಕೋಟಿ 6 ಕೋಟಿ ವೆಚ್ಚ ತೋರಿಸ್ತಾರೆ ಸರ್. ಅದ್ರ ಬಿಲ್ಗಳು ನಾನು ನೋಡಿನೇ, ಮತ್ತು ಅಲ್ಲಿ ಅಮೌಂಟ್ ಏನು ರಿಕವರಿ ಅಮೌಂಟ ಗೌರ್ಮೆಂಟಿಗೆ ಕಳಿಸ್ಬೇಕು, ಅದರೊಳಗೆ ಪಾಲ್ಗೊಂಡು ಆ ಕೆಲಸನೂ ಮಾಡಿದ್ದೀನಿ ಅಂತ ಈ ಮೂಲಕ ಹೇಳ್ತೀನಿ ಸರ್. ಗ್ರಾಮೀಣ ಭಾಗದಲ್ಲಿರುವ ಸಮಸ್ಯೆಗಳ ಕುರಿತು ಕಾರ್ಮಿಕರ ಜೊತೆಗೆ ಕಾರ್ಮಿಕರ ಕುಂದುಕೊರತೆಗಳನ್ನು ಬಗೆಹರಿಸುವ ಕೆಲಸ ಮಾಡ್ತಾ ಬಂದಿದ್ದೀವಿ. ಇವತ್ತು 20 ವರ್ಷದ ಕೆಳಗೆ ಏನು 2005ರಲ್ಲಿ ಮನ್ರೇಗಾ ಕಾಯ್ದೆ ಏನು ಜಾರಿ ಆಯಿತು, ಆ ಕಾಯ್ದೆಯನ್ನು ಸತತವಾಗಿ 20 ವರ್ಷಗಳ ಕಾಲ ಕೆಲಸ ಮಾಡ್ತಾ ಬಂದಿದ್ವಿ. ಅದರೊಳಗಡೆ ಇವತ್ತು ನಿನ್ನೆ ಏನಾಗ್ಯದ, ಲೋಕಸಭೆಯೊಳಗೆ ಕೇಂದ್ರ ಸರ್ಕಾರ ಮನ್ರೇಗಾ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಕಾಯ್ದೆಯನ್ನು ಯೋಜನೆಯನ್ನಾಗಿ VBG ರಾಮ್ಜಿ ಬಿಲ್ ಅಂತ ಪಾಸ್ ಮಾಡಿದ್ದಾರೆ. ಈ VBG ರಾಮ್ಜಿ ಬಿಲ್ಲನ್ನು ಇದು ಏನು ಹೇಳ್ತದಂದ್ರೆ ಸಂಪೂರ್ಣವಾಗಿ ಕಾರ್ಮಿಕರ ವಿರೋಧ ಮಸೂದೆಯಾಗಿದ್ದು, ಇದಕ್ಕೆ ನಾವು ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಖಂಡಿಸ್ಲತ್ತೀವಿ, ವಿರೋಧ ವ್ಯಕ್ತಪಡಿಸ್ಲತ್ತೀವಿ. ಕಾರ್ಮಿಕರ ಹೊಟ್ಟೆಯ ಮೇಲೆ ಹೊಡೆಯುವ ಸರ್ಕಾರ ಏನು ಈ ನಿಯಮ ಜಾರಿಗೆ ತಂದದ, ಇದಕ್ಕೆ ನಾವು ಮುಂದಿನ ದಿನಗಳ ಅಂತರ ಒಂದು 8-10 ದಿವಸಗಳಿಗೆ ಬೀದಿಗೆ ಬಂದು ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ಲತ್ತೀವಿ ಸರ್. ಈ ಮಸೂದೆ ಏನು ಹೊಸ ಮಸೂದೆ ಜಾರಿಯಾಗ್ಯದ, ಇದು ಕಾರ್ಮಿಕರ ಬೇಡಿಕೆಯ ವಿರೋಧದ ಮಸೂದೆಯಾಗಿ ಜಾರಿಗೆ ಬಂದದ. ಮತ್ತು ಕಾರ್ಮಿಕರ ಏನು 100 ದಿನಗಳ ಕೆಲಸ ಕೊಡ್ತಾ ಇತ್ತು ಹಳೆ ಮನ್ರೇಗಾ, ಈ ಯೋಜನೆ ಏನು ಹೇಳ್ತದ, ಕೃಷಿ ಚಟುವಟಿಕೆದಾಗ 60 ದಿನಗಳು ನಾವು ಕೆಲಸ ಮಾಡಬಾರ್ದು ಅಂತ ಮಸೂದೆ ಒಳಗೆ ಮಂಡನೆ ಮಾಡಿಬಿಟ್ಟಿದ್ದಾರೆ. ಮತ್ತು ಮನ್ರೇಗಾ ಏನು ಹೇಳ್ತಿತ್ತು, ವಿಕೇಂದ್ರೀಕರಣ ಹಕ್ಕನ್ನು ಇತ್ತು. ಸಂವಿಧಾನದ 73ನೇ ತಿದ್ದುಪಡಿ ಏನು ವಿಕೇಂದ್ರೀಕರಣ ಹಕ್ಕು, ಇದು ಸಂಪೂರ್ಣವಾಗಿ ಈ ಮಸೂದೆ ಆ ತಿದ್ದುಪಡಿ ದುರ್ಬಲಗೊಳಿಸ್ಯದ. ಏನು ಗ್ರಾಮ ಸ್ವರಾಜ್ ಹಕ್ಕು ಕಾರ್ಮಿಕರಿಗಿತ್ತು, ಆ ಗ್ರಾಮ ಸ್ವರಾಜ್ ಹಕ್ಕನ್ನು ತೆಗೆದುಹಾಕಿ ಕೇಂದ್ರೀಕರಣ ಏನು ಅಧಿಕಾರ ಕೇಂದ್ರೀಕರಣ ಮತ್ತು ನಮ್ಮ ಬೇಡಿಕೆಗಳ ಈ ಮಸೂದೆನೇ ಹೇಳ್ತದ. ಒಂದು ಲೆಕ್ಕಕ್ಕೆ ಹೇಳಬೇಕಿತ್ತಂದ್ರೆ ಶ್ರೀಮಂತರ ಪರವಾಗಿರೋ ಮಸೂದೆ ಆಗಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡೆಯುವ ಮಸೂದೆ ಅಂತ ಇಷ್ಟನ್ನೇ ಹೇಳ್ತೀನಿ. ಇದು ನಮ್ಮ ಜನ ರೊಚ್ಚಿಗೆದ್ದು ಬೀದಿಗಳಲ್ಲಿ ನಿರಂತರವಾಗಿ ಪ್ರತಿಭಟನೆ. ಇದು ಪೂರಾ ಮಸೂದೆನೇ ಬೇಡ ನಮಗೆ ಅದ್ರೊಳಗೆ ಒಂದೇ ಒಂದು ನಿಯಮ ಬದಲಾವಣೆ ಹೇಳತ್ತಿಲ್ಲ. ನಮಗೆ ನೇರವಾಗಿ ಹೇಳಬೇಕಿತ್ತಂದ್ರೆ ಈ ಮಸೂದೆ ಬೇಡ, ಮನ್ರೇಗಾನೇ ವಾಪಸ್ ತಂದು ಕೊಡಬೇಕು ಅಂತ. ಆ ವಾಪಸ್ ಬರೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಈ ಮೂಲಕ ಹೇಳ್ತೀನಿ. ಧನ್ಯವಾದ. ನಗರದ ಸವಿತ ಸಮಾಜ ಮಹರ್ಷಿ ಸಾಂಸ್ಕೃತಿಕ ಸಭಾಂಗಣದಲ್ಲಿ ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ದಿವ್ಯದರ್ಶನ ಸಾಂಸ್ಕೃತಿಕ ರೂರಲ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ 2023-2024ನೇ ಸಾಲಿನ ವಿಶೇಷ ಘಟಕದ ಯೋಜನೆ ಅಡಿಯಲ್ಲಿ ಹಮ್ಮಿಕೊಂಡಿರುವ ಗ್ರಾಮೀಣ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮವನ್ನು ಕರ್ನಾಟಕ ಪ್ರದೇಶ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಡಾಕ್ಟರ್ ಸಂಜಯಕುಮಾರ್ ಅದಿವಾಳ್ ಉದ್ಘಾಟಿಸಿ, ಕರ್ನಾಟಕ ಪ್ರದೇಶ ಗಡಿ ಅಭಿವೃದ್ಧಿ ಪ್ರಾಧಿಕಾರವು ಗಡಿ ಭಾಗದಲ್ಲಿ ಬರುವ ಶಾಲಾ ಕಾಲೇಜು ಸಾಂಸ್ಕೃತಿಕ ಭವನಗಳ ನಿರ್ಮಾಣಕ್ಕೆ ಸಹಾಯಧನವನ್ನು ನೀಡುತ್ತಿದೆ. ಅತಿ ಹೆಚ್ಚು ಸಹಾಯಧನವನ್ನು ಬೀದರ್ ಜಿಲ್ಲೆ ಪಡೆದುಕೊಂಡಿದೆ. ಕಳೆದ 3 ವರ್ಷಗಳಿಂದ ಗಡಿ ಭಾಗದ ನೋಂದಾಯಿತ ಗಡಿ ಭಾಗದಲ್ಲಿ ಸಾಂಸ್ಕೃತಿಕ ಸಾಹಿತ್ಯ ಕಾರ್ಯಕ್ರಮವನ್ನು ಮಾಡಲು ಧನ ಸಹಾಯ ನೀಡುವುದು ನಿಲ್ಲಿಸಿದೆ.
ಇದರ ಬಗ್ಗೆ ವಿಶ್ವ ಕನ್ನಡಿಗರ ಸಂಸ್ಥೆ ಅಧ್ಯಕ್ಷ ಸಾಹಿತಿ ಡಾಕ್ಟರ್ ಸುಬ್ಬಣ್ಣ ಕರಗ್ನಳ್ಳಿ ಗಡಿ ಕನ್ನಡಿಗರ ಉತ್ಸವ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡಿ ಗಮನ ಸೆಳೆದಿದ್ದಾರೆ. ಗಡಿ ಭಾಗದ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ನೀಡಲು ಒತ್ತಾಯ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ 100 ಕೋಟಿ ಪ್ರಸ್ತಾವನೆ ಸಲ್ಲಿಸಿದ್ದೇವೆ, ನೀಡುವ ವಿಶ್ವಾಸವಿದೆ. ನೀಡಿದ ನಂತರ ಈ ಹಿಂದೆ ಅರ್ಜಿ ಸಲ್ಲಿಸಿದ್ದವರಿಗೆ ಮತ್ತು ಹೊಸದಾಗಿ ಅರ್ಜಿಯನ್ನ ಕರೆದು ಧನ ಸಹಾಯ ನೀಡಲಾಗುವುದೆಂದು ಅಧ್ಯಕ್ಷರಾದ ಬೇವಿನ್ಮರ ಹಾಗೂ ಕಾರ್ಯದರ್ಶಿಗಳಾದ ಪ್ರಕಾಶ್ ಮತ್ತಿಹಳ್ಳಿಯವರಿಗೆ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ. ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಕಾಶಿನಾ ಚೆಲ್ವ, ಡಾಕ್ಟರ್ ಶೇಷರಾವ್ ಬೆಳಕುಣಿ, ಶಂಭುಲಿಂಗ್ ವಾಲ್ದೊಡ್ಡಿ ರವರ ಮುಖ್ಯ ಅತಿಥಿಗಳಾಗಿ ಮಾತನಾಡಿ, ಗ್ರಾಮೀಣ ಭಾಗದ ಕಲಾವಿದರು ತಮಗೆ ಕಷ್ಟಗಳು ಇದ್ದರೂ ಕಲೆಯನ್ನು ಪ್ರದರ್ಶನ ಮಾಡುತ್ತಾರೆ. ಕಲಾವಿದರಿಗೆ ಸರ್ಕಾರದಿಂದ ಸಿಗಬೇಕಾಗಿರುವ ಪಿಂಚಣಿ, ವಸತಿ ಮತ್ತಿತರ ಸೌಲಭ್ಯಗಳು ನೀಡಬೇಕು. ಕಾರ್ಯಕ್ರಮದ ಸ್ವಾಗತ ಪ್ರಸ್ತಾವನೆ ನುಡಿ ಸಾಹಿತಿ ಡಾಕ್ಟರ್ ಸುಬ್ಬಣ್ಣ ಕರಗ್ನಳ್ಳಿ ಮಾಡಿದ್ದರು. ಗಡಿ ಜಿಲ್ಲೆ ಬೀದರ್ ಕನ್ನಡ ಶ್ರೀಮಂತಿಕೆಯನ್ನು ಹೆಚ್ಚಿಸುತ್ತಿದೆ. ಗಡಿ ಜಿಲ್ಲೆ ಬೀದರ್ ಸಾಂಸ್ಕೃತಿಕ ಅಭಿವೃದ್ಧಿಗಾಗಿ ಸರ್ಕಾರ ಅನುದಾನ ನೀಡಬೇಕು. ಸಾಂಸ್ಕೃತಿಕ ಕಲಾ ಪ್ರದರ್ಶನವನ್ನು ಜೈ ಭವಾನಿ ರಂಗಭೂಮಿ ಕಲಾವಿದರ ಸಂಘ, ಚಿಟ್ಟಾ ಶೇಷಪ್ಪ ಚಿಟ್ಟಾ ತಂಡ, ಡೋಳು ಕುಣಿತ ಶ್ರೀಮತಿ ಚಿನ್ನಮ್ಮ ಲಾಧಾ, ಮೋರಂ ನಾಗಮ್ಮ ಮರ್ಕಲ್ ನಾಡಗೀತೆ ರಾಜ್ಕುಮಾರ್ ಕರುಣಾಸಾಗರ್, ಕನ್ನಡ ಗೀತೆ ರಮೇಶ್ ಬಾಬು ಅಮ್ಲಾಪುರ್, ಭಜನೆ ತಾತಾರಾವ್ ಡಿಗ್ಗಿ, ರಮೇಶ್ ದೊಡ್ಡಿ ತಂಡದವರು ಕ್ರಾಂತಿ ಗೀತೆ ಬಕ್ಕಪ್ಪ ದಂಡಿನ ಹಾಡುಗಳನ್ನು ಹಾಡಿದ್ದರು. ಎಲ್ಲ ಲಿಂಗ್ ಸಿದ್ಧ ಲಿಂಗ್ ಬಿಂಬಿ ಕ್ರಿಯೆ ಹಾಗೂ ನಗೆಹನಿ ಕಾರ್ಯಕ್ರಮವನ್ನು ನೀಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ದಿಲೀಪ್ ಕುಮಾರ್ ಭೋಸ್ಲೆ ವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆ ದಯಾನಂದ್ ನವಲೇವ್ ನೆರವೇರಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.